ಯಾಕೆಂದ್ರೆ ವಾಸುದೇವಾಚಾರ್ಯರ ಮಗಳನ್ನ ನಾನ್ ನೋಡಿದ್ದೀನಿ. ಕಡೆದ ಪುತ್ತಳಿ ಹಾಗಿದ್ದಾಳೆ. ಇವನು ಒಲು ಪಡೆಯೋದ್ರಲ್ಲಿ ನನಗೇನು ಸಂದೇಹ ಇಲ್ಲ. ಅತ್ತೆಯವರೇ, ಈ ವಯಸ್ಸಲ್ಲಿ ಗೊಂದಲ ಇರೋದು ಸಹಜ. ಅದರಲ್ಲೂ ತುಂಬಾ ಓದು, ಪುರಾಣ ಪಠಣ, ಆಧ್ಯಾತ್ಮಿಕ ಜೀವಿಗಳ ಸಹವಾಸದಿಂದ ಲೌಕಿಕವೋ ಅಲೌಕಿಕವೋ, ಸಂಸಾರವೋ ಸನ್ಯಾಸವೋ ಎಂಬ ತಾಕಲಾಟ ಇದ್ದೇ ಇರುತ್ತೆ. ಮದುವೆ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಅದಕ್ಕೆ ಅಳಿ ಅಂದ್ರೆ ಗುರುರಾಜನ ಕೈಯಲ್ಲಿ ಪತ್ರ ಬರ್ಸಿ ನಿಮ್ಮನ್ನ ಬರೋದಕ್ಕೆ ಹೇಳಿದ್ದು. ಮಾತುಕತೆ, ವಧು ವೀಕ್ಷಣೆ ಎಲ್ಲವೂ ನಿಮ್ಮ ಮೂಲಕನೇ ಆಗ್ಬೇಕು. ಯಾಕಮ್ಮ ಚಿಂತೆ ಮಾಡ್ತೀಯಾ? ಇವ್ರು ಬಂದಿದಾರಲ್ಲ, ಗುರುರಾಜ ಜೊತೆ ಸೇರ್ಕೊಂಡು ಎಲ್ಲವನ್ನು ಹೂವಿನ ಸರ ಎತ್ತದಾಗೆ ಮಾಡ್ತಾರ ನೋಡು. ಒಟ್ನಲ್ಲಿ ನಮ್ ವೆಂಕಟನಾಥನ್ ಮದ್ವೆ ನಿಮ್ಮ ನೇತೃತ್ವದಲ್ಲೇ ನಡಿಬೇಕು. ಆಗ್ಲಿ ಅತ್ತೆಯವರೇ. ರೀ, ಸಾಧ್ಯವಾದ್ರೆ ನಾಳೆ ನಾಡಿದೊಳಗೆ ಶ್ರೀಮಠಕ್ಕೆ ಹೋಗಿ ಬನ್ನಿ. ಈ ಜಾತಕ ಯಾಕೋ ನಮಗ್ ಸರಿ ಬರ್ಲಿಲ್ಲ, ಬೇರೆ ಜಾತಕ ಇದ್ರೆ ತೋರ್ಸಿ ಅಂತ ವಿನಂತಿ ಮಾಡ್ಕೊಳ್ಳಿ. ನಾನು ಹಾಗೆ ಅನ್ಕೊಂಡಿದ್ದೀನಿ ಲಕ್ಷ್ಮಿ. ಸರಸ್ವತಿ ದೇವ್ರ ಹತ್ರ ಬೇಡ್ಕೊಂಡ ಹಾಗೆ ಅವಳು ಇಷ್ಟಗಳನ್ನೆಲ್ಲ ಪೂರೈಸ್ಬೇಕು. ಹಾಗೆ ನಿನ್ನ ಆಸೆನೂ ನೆರವೇರ್ಬೇಕು. ಅಂಥ ಗಂಡನ್ನೇ ಹುಡುಕ್ತೀನಿ. ಮನುಷ್ಯ ಪ್ರೇರಣಕ್ಕಿಂತ ಮಿಗಿಲಾಗಿ ದೈವ ಪ್ರೇರಣೆ ಅಂತ ಒಂದಿರುತ್ತೆ, ಅದೇ ನಡೆಯೋದು. ಅದು ನಿಜ ಬಿಡಿ, ಆದ್ರೂ ನಮ್ ಪ್ರಯತ್ನ ನಾವು ಮಾಡ್ಲೇಬೇಕಲ್ವೇ? ವಾಸು, ನಾನೇನು ಹೊರಡ್ಲೇನಪ್ಪ. ಲಕ್ಷ್ಮಿ, ದಕ್ಷಿಣೆ ಕೊಟ್ಯಾ? ಕೊಡದೇ ಇರ್ತೀನಿಯೇ. ಅವ್ರು ಮಾಡ್ಸಿರೋ ವ್ರತದಿಂದ ನಮ್ಮ ಮಗಳಿಗೆ ನಾವ್ ಅನ್ಕೊಂಡಿರೋ ವರ ಸಿಕ್ಕಿ ಮದ್ವೆ ಆದ್ರೆ ದಕ್ಷಿಣೆ ಯಾಕೆ, ಹಣದಲ್ಲೇ ತುರಾಭಾರ ಮಾಡಿಸ್ಬಿಡ್ತೀನಿ. ತಮ್ಮ ಧಾರಾಳತನದ ಬಗ್ಗೆ ಹೇಳಬೇಕೇ ತಾಯಿ. ನಿಮ್ಮ ಮನೆಯಲ್ಲಿ ಏನೇ ಕಾರ್ಯ ಮಾಡಿದ್ರು ಕೈ ತುಂಬ ದುಡ್ಡು, ಹೊಟ್ಟೆ ತುಂಬ ಊಟ, ಬಾಯಿ ತುಂಬ ಪ್ರೀತಿ ಮಾತು, ಹಾಗೆ ಉಪಚಾರ ಮಾಡುವಂತ ದೊಡ್ಡ ಗುಣ ನಿತ್ತು. ಅದು ಬಿಡಿ, ವೆಂಕಟನಾಥನ ಜಾತಕ ನೋಡ್ದಾಗಿಂದ ವಾಸು ಮಂಕಾಗಿದ್ದಾನೆ. ಮದುವೆ ಬಗ್ಗೆ ಉತ್ಸಾಹನೂ ತೋರಿಸ್ತಾ ಇಲ್ಲ. ಕಾರಣನೂ ಗೊತ್ತಾಗ್ಲಿಲ್ಲ. ಅದು ಮುಗ್ದೋದ್ ಕತೆ ಬಿಡಿ ಭಟ್ರೆ. ನನಗೂ ಮೊದ್ಲೇ ಇಷ್ಟ ಇರ್ಲಿಲ್ಲ, ಜಾತಕ ನೋಡಿದ್ಮೇಲೆ ಇವ್ರಿಗೂ ಇಷ್ಟ ಆಗ್ಲಿಲ್ಲ. ಹಾಗಾಗಿ ನಾವೀಗದನ್ನ ಮರ್ತ್ ಬಿಟ್ಟಿದೀವಿ. ತಾಯಿ, ನಾನು ಅವನ ಜಾತಕನ ನೋಡಿದ್ದೀನಿ. ಅವನು ದೀರ್ಘಾಯುಷಿ. ಅವನ ಕೀರ್ತಿ ಮೇರು ಪರ್ವತದ ಮೇಲೆ ಕಿರೀಟ ಇಟ್ಟಷ್ಟು ಎತ್ತರಕ್ಕೆ ಬೆಳೆಯುತ್ತೆ ಅಂತ ಅವನ ಜಾತಕ ಹೇಳ್ತಾ ಇದೆ. ಈ ವಯಸ್ಸಿಗೆ ಅದೆಂಥ ಪಾಂಡಿತ್ಯ ಅಂತೀನಿ. ಮೊನ್ನೆ ತಾನೇ ಶ್ರೀಮಠದಲ್ಲಿ ಪ್ರಚಂಡ ದಂಡನಾಚಾರ್ಯ ಎನ್ನುವ ಮಹಾಪಂಡಿತರನ್ನ ವಾಗ್ವಾದದಲ್ಲಿ ಸೋಲ್ಸಿದಾನೆ. ಕುಂಭಕೋಣದ ಬೀದಿ ಬೀದಿನಲ್ಲಿ ಅವನಿಗೆ ಮೆರವಣಿಗೆ ಮಾಡಿದ್ದಾರೆ. ಸಾಕ್ಷಾತ್ ಗುರುಗಳೇ ಅವನಿಗೆ ಸನ್ಮಾನ ಮಾಡಿದ್ದಾರೆ. ಇಷ್ಟಾದ್ಮೇಲೂ ಅವನ ಜಾತಕದಲ್ಲಿ ನಿಮಗೆ ಏನು ಲೋಪದೋಷ ಕಾಣ್ತು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ನಿಮ್ಗೆ ಅರ್ಥ ಆಗೋದು ಬೇಡ ಬಿಡಿ ಭಟ್ರೆ. ಹೆಣ್ಣು ಹೆತ್ತವ್ರು ನೀವು, ಬಲವಂತ ಮಾಡಕ್ಕೆ ನಾನು ಯಾರು? ಆದ್ರೆ ನಾನು ಇಲ್ಲಿಗೆ ಬಂದಿರೋ ವಿಚಾರ ಗುರುರಾಜಾಚಾರ್ಯನಿಗೆ ಗೊತ್ತಾಗಿದೆ. ಊರಿಗೆ ಹೋದ ತಕ್ಷಣ ವಿಚಾರಿಸೋದಕ್ಕೆ ಅಂತ ಬಂದ್ರೆ ಏನು ಹೇಳಬೇಕು ಅಂತ ನೀವೇ ಹೇಳ್ಬಿಡಿ. ನಿನಗೆ ಯಾವ್ದು ಇಷ್ಟ ಆಗುತ್ತೆ ನೋಡು. ಇದರಲ್ಲಿ ನಿಮ್ಮ ಅಜ್ಜಿ, ಮುತ್ತಜ್ಜಿ, ನಂದು ಮತ್ತೆ ನಿಂದು ಎಲ್ಲ ಒಡವೆಗಳಿದೆ. ಎಲ್ಲ ಹಳೆ ಕಾಲದ್ದು ಮುತ್ತು, ರತ್ನ, ವಜ್ರ, ವೈಡೂರ್ಯ ಎಲ್ಲ ಸೇರಿಸಿ ಮಾಡಿದಂಥ ಒಡವೆಗಳು. ನಿನಗೆ ಯಾವ್ದು ಬೇಕೋ ಅದನ್ನ ಹಾಕೋ. ನಾಳೆ ಗಂಡಿನ ಕಡೆಯವರು ನಿನ್ನ ನೋಡಕ್ ಬರ್ತಿದ್ದಾರೆ. ನೀನು ಲಕ್ಷಣವಾಗಿ ಕಾಣಬೇಕು. ಅಮ್ಮ, ಒಡವೆ ಹಾಕೊಳ್ದೇ ಇದ್ರು ಅಕ್ಕ ಸುಂದರವಾಗೇ ಕಾಣ್ತಾಳೆ. ಹೌದಪ್ಪ, ನಿಮ್ಮ ಅಕ್ಕ ಸುಂದರವಾಗೇ ಇದ್ದಾಳೆ. ಹಾಗಂತ ಬಂದವ್ರ ಮುಂದೆ
ಬರೀ ಕುತ್ತಿಗೆಯಲ್ಲಿ ಇರಕ್ಕಾಗತ್ತಾ? ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ಒಡವೆ ಎಲ್ಲ ಹಾಕೊಂಡು ಬಂದ್ರೆ ತಾನೇ ನಮ್ಮ ಆಸ್ತಿ ಅಂತಸ್ತು ಅವ್ರಿಗೆ ಕಣ್ಣಿಗೆ ಕುಕ್ಕೋದು. ನಾನು ಇಷ್ಟ ಆಗ್ಬೇಕಾಗಿರೋದು ಅವ್ರ ಕಣ್ಗಲ್ಲಮ್ಮ, ಮನ್ಸಿಗೆ. ಕಣ್ಣಿಂದ ನೋಡಿದ್ರೆ ಅಲ್ವೇನೆ ಮನ್ಸಿಗೆ ಇಷ್ಟ ಆಗೋದು. ಇವಾಗ ಬರ್ತಾ ಇರೋರು ತುಂಬಾ ಆಸ್ತಿವಂತರು, ಊರೇ ಅವ್ರ ಸುಪರ್ತಿಯಲ್ಲಿದೆ ಅಂತೆ. ಕೋಟಿ ವರದಾಚಾರ್ಯರು ಅಂದ್ರೆ ಸುತ್ತಮುತ್ತ ಊರಿಗೇನೆ ತುಂಬಾ ಪ್ರಸಿದ್ಧರು. ಅವರು ಒಬ್ನೇ ಮಗನಿಗೆ ನಿನ್ನ ನೋಡಕ್ ಬರ್ತಿರೋದು. ವರದಾಚಾರ ಮಗನ? ಹೌದು ಅಮ್ಮ, ಅವ್ನು ತುಂಬಾ ಕೆಟ್ಟವನಂತೆ. ಮನುಷ್ಯರನ್ನ ಪ್ರಾಣಿಗಳ ತರ ನೋಡ್ತಾನಂತೆ. ನಿನಗೆ ಯಾರೋ ಹೇಳಿದ್ದು? ಗೊತ್ತಿಲ್ದವ್ರ ಬಗ್ಗೆ ಹಾಗೆಲ್ಲ ಮಾತಾಡಬಾರ್ದು. ಶ್ರೀಮಂತರು ಅಂದ್ಮೇಲೆ ಸ್ವಲ್ಪ ದರ್ಪ ದಬ್ಬಾಳಿಕೆ ಇದ್ದೇ ಇರುತ್ತೆ. ಹಾಗಂತ ಅವ್ರನ್ನ ಕೆಟ್ಟವ್ರು ಅನ್ನಕ್ಕಾಗತ್ತಾ? ಇಲ್ಲಮ್ಮ, ಅವ್ನು ನಿಜವಾಗ್ಲೂ ಕೆಟ್ಟವನಂತೆ. ಆ ಭಿಕ್ಷುಕಂಗೆ ಜ್ವರ ಬಂದಿತ್ತು ಅಂತ ಅಕ್ಕ ಉಪಚಾರ ಮಾಡಕ್ ಹೋಗಿದ್ಲಲ್ಲ, ಅವನಿಗೆ ಯಾಕೆ ಜ್ವರ ಬಂದಿತ್ತು ಗೊತ್ತಾ? ಯಾಕಂತೆ? ಕೋಟೆ ವರದಾಚಾರ್ಯ ಮನೆಗೆ ಅವನು ಭಿಕ್ಷೆ ಬಿಡಕ್ ಹೋಗಿದ್ನಂತೆ. ಅಷ್ಟಕ್ಕೆ ಚೆನ್ನಾಗಿ ಹೊಡೆದು ನಾಯಿಚು ಬಿಟ್ಟಿದಾರಂತೆ. ಅವನು ಹೆದರ್ಕೊಂಡು ಎದ್ನೋ ಬಿದ್ನೋ ಅಂತ ಓಡ್ ಬಂದು ಜ್ವರ ಬಂದು ಮಲಗಿದ್ದ ಪಾಪ. ಹೌದೇನು? ಹೌದು ಅಮ್ಮ, ಇದನ್ನ ಭಿಕ್ಷುಕನೇ ಹೇಳ್ದ. ಪಾಪ, ಅವ್ರ ಹತ್ರ ಇದ್ರೆ ಭಿಕ್ಷೆ ಏನೇ ಕೇಳ್ತಾರೆ ಹೇಳು? ಕೊಡೋ ಮನ್ಸಿದ್ರೆ ಕೊಡಬೇಕು, ಇಲ್ಲ ಅಂದ್ರೆ ಬಿಡಬೇಕು. ಹಿಂಸೆ ಮಾಡೋದು ತಪ್ಪಲ್ವಾ ಅಮ್ಮ? ಆಸ್ತಿ ಅಂತಸ್ತು ಅಂತ ಆಸೆ ಪಟ್ಟು ಅವಳು ಕಣ್ಣೀರ್ ಹಾಕೋ ರೀತಿ ಆಗ್ಬಾರ್ದು ಅಲ್ವಾ? ನಾನು ಬಡವ್ರ ಜೊತೆ ಬೇಕಾದರೂ ಬದುಕ್ತೀನಮ್ಮ, ಕ್ರೂರಿಗಳ ಜೊತೆ ಬದುಕಲ್ಲ. ದಯವಿಟ್ಟು ನನ್ನ ಅಂಥವ್ರ ಕೈ ಕೊಡಬೇಡಮ್ಮ.